ಏನು ಎಮ್ ಎಲ್ ಎ ಸಾಹೇಬರು ಸಭೆ ಸಮಾರಂಭ ಅಂತ ಹೋಗದೆ ನೇರವಾಗಿ ಸ್ಟೇಷನ್ಗೆ ಬಂದುಬಿಟ್ಟಿದ್ದೀರಾ? ನೋಡು ಶಿವ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀನೇ ಈ ವಿಷಯದಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ನನಗೆ ಗೊತ್ತು. ಆ ಭಾರ್ಗವಿ ಸಹವಾಸದಿಂದ ನೀನು ಹೀಗೆ ಆಡ್ತಿದ್ಯಾ ಅಂತಲೂ ನನಗೆ ಗೊತ್ತು. ಅವಳ ಜೊತೆ ಕೈ ಜೋಡಿಸಿದ್ರೆ ನಿನಗೇನು ಸಿಗುತ್ತೆ? 3 ಮತ್ತೊಂದು ಮೆಚ್ಚುಗೆ. ಅದರಿಂದ ಹೊಟ್ಟೆ ತುಂಬಲ್ಲ ಶಿವ. ಸರ್ಕಾರ ನೀನು ಜೀವನ ಪೂರ್ತಿ ದುಡಿದ್ರೂ ಎಷ್ಟು ಕೊಡುತ್ತೋ ಅದರ ಡಬ್ಬಲ್ ಕೊಡ್ತೀನಿ. ಸೈಟು, ಮನೆ ಬೆಂಗಳೂರಲ್ಲಿ ನೀನು ಕೇಳಿದ ಜಾಗದಲ್ಲಿ ಕೊಡ್ತೀನಿ. ಈ ಕೇಸ್ನ ಇಲ್ಲ ಅನ್ನಿಸ್ಬಿಡು ಶಿವ. ಇದೊಂದು ಸಣ್ಣ ಕೆಲಸ ಮಾಡೋದ್ರಿಂದ ನಿನ್ನ ಜೀವನನೇ ಬದಲಾಗೋಗುತ್ತೆ. ಆಫ್ಟರ್ ಆಲ್ ಕೇಸ್ ಇದು, ಹುಚ್ಚು ಹಾಕ್ಬಿಡು, ಸೆಟ್ಲ್ ಆಗು. ಏನ್ರಿ, FIR ಆಗಿರೋ ಕ್ರಿಮಿನಲ್ ನನ್ನ ಮುಂದೆ ಬಂದು ಕೂತ್ರೆ ನೀವು ಅವನಿಗೆ ಸೆಲ್ಯೂಟ್ ಹೊಡಿತೀರಾ? ನಿಮ್ಮ IR ಆಫೀಸರ್ಗೆ ಅವಮಾನ ಮಾಡ್ತೀರಾ? ಮೆತ್ತಗೆ ಮಾತಾಡ್ತಾ ಇದ್ದೀನಿ ಅಂತ ಕೊಬ್ಬು ತೋರಿಸ್ತಾ ಇದೆಯಾ? ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಮರೀತಾ ಇದೆಯಾ? ರಾಜಕಾರಣಿ ನೀವು, ಮೆತ್ತಗೆ ಮಾತಾಡ್ದಷ್ಟೇ ಬೇಗ ಕತ್ಕುಯ್ಯೋ ಜನ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಗನೇ, ನಾಲ್ಗೆ ಪಿಗಿ ಹಿಡ್ದು ಮಾತಾಡೋ. ನಮ್ಮ ಸರ್ಕಾರ ಕೊಡೋ ಪುಡಿಗಾಸಲಿ ಬದುಕೋ ನಾಯಿ ನೀನು. ನನ್ನನ್ನು ಎದುರು ಹಾಕ್ಕೊಂಡ್ರೆ ಅಡ್ರೆಸ್ ಇಲ್ಲದಿರೋ ಊರಿಗೆ ಹೊರಟೋಗ್ತೀಯ. ಇದನ್ನು ನಿಮ್ಮ ಮಗ ಈಗಾಗಲೇ ಹೇಳಿದ್ದಾನೆ ಸರ್. ಅವನಿಗೂ ಉತ್ತರ ಕೊಟ್ಟಿದ್ದೀನಿ, ಬೇಕಿದ್ರೆ ಕೇಳಿ. ಏನಂದ್ರಿ ನೀವು? ಪುಡಿಗಾಸು ಅಂತಾನ? ನಿಜ ಸರ್, ನಮಗೆ ಪುಡಿಗಾಸು ಕೊಡೋ ಸುಖ ನೀವು ಲಂಚದ ರೂಪದಲ್ಲಿ ಕೋಟಿ ಕೋಟಿ ಕೊಡ್ತಿರಲ್ಲ, ಅದರಲ್ಲಿ ಸಿಗಲ್ಲ. ನೀವು 5 ವರ್ಷ ಪದವಿಲಿರ್ತೀರಿ, ನಾನು ಸಾಯೋವರೆಗೂ ಪೊಲೀಸ್. ಏಯ್ ಮರ್ಯಾದೆ, ಅವ್ರು ನಮ್ಮಪ್ಪ. ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ಪೊಲೀಸ್ ಸ್ಟೇಷನ್ನು. ನೀನೇ ಜೈಲಲ್ಲಿ ಇರ್ತೀಯ, ಇನ್ನು ನನ್ನನ್ನೇನೋ ಬಿಡೋದು? ಕೇಸು ತುಂಬ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ತಕ್ಕನಾದ ಎವಿಡೆನ್ಸು ಇದೆ. ಜೈಲು ಊಟ ತಿನ್ನೋದಕ್ಕೆ ರೆಡಿಯಾಗಿರೋ ಮಗನೇ. ಬೇಡ ಶಿವ, ನೀನು ಹೊದ್ದು ಮೀರ್ತಾ ಇದ್ಯಾ. ಈ ಕೇಸ್ ಬಗ್ಗೆ ನಿಮಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ ಸರ್? ಆಲ್ರೆಡಿ ನಿಮಗೆ ಸಿಗಬೇಕಾದ ಸೆಂಟ್ರಲ್ ಮಿನಿಸ್ಟರ್ ಕುರ್ಚಿ ಬುಡ ಸಮೇತ ಅಳ್ಳಾಡ್ತಾ ಇದೆ. ಜಾಸ್ತಿ ಹಾರಾಡಬೇಡಿ, ಆಮೇಲೆ ನಿಮ್ಮ MLA ಪದವಿನೂ. ಇಷ್ಟೊತ್ತು ಒಬ್ಬ ತಂದೆಯಾಗಿ ಮಾತಾಡ್ತಾ ಇದ್ದೆ, ಇನ್ನು ಮುಂದೆ ಒಬ್ಬ MLA ಆಗಿ ಏನು ಮಾಡ್ತೀನಿ ಅಂತ ತೋರಿಸ್ತೇನೆ. ಬರೆದಿಟ್ಕೋ, ನೀನು ಬೆಚ್ಚು ಬೀಳಬೇಕು ಅಂತ ಊರಿಗೆ ಹೋಗಿ ಬೀಳ್ತೀಯ. ಆಗಲಿ ಸರ್, ಆದರೆ ಅದಕ್ಕೂ ಮುಂಚೆ ನಿಮ್ಮ ಮಗ ಜೈಲಿಗೆ ಹೋಗದೇ ಇರೋ ಥರ ಕಾಪಾಡ್ಕೊಳ್ಳಿ. ಆಗಲೇ ಏನು ಹೇಳಿದೆ? ನೀನು ಸರ್ವೀಸಲ್ಲಿ ಇರೋವರೆಗೂ ಪೊಲೀಸ್, ಆಮೇಲೆ ರಿಟೈರ್ಡ್ ಪೊಲೀಸ್. ಆದರೆ ನಾನು ಸಾಯೋವರೆಗೂ ರಾಜಕಾರಣಿ. ನೀವು ಏನೇ ಮಾಡಿದ್ರೂ ಆ ಭಾರ್ಗವಿ ನಿಮ್ಮ ಮಗನ ಸುಮ್ಮನೆ ಬಿಡಲ್ಲ.